ಸೊ ಇನ್ನೊಂದು ವಿಷಯ ಏನಂದರೆ, ಈ ಬರ್ಡೇ ಬಂದಾಗೆಲ್ಲ ಜನರು ನಮಗೆ ಡೈರೆಕ್ಟ್ ವಿಶ್ ಮಾಡೋದಕ್ಕಿಂತ ವಾಟ್ಸಪ್, ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿ ವಿಶ್ ಮಾಡ್ತಾರೆ. ಸೊ ನಾನು ಹೇಳೋದೇನೆಂದರೆ, ಅಥವಾ ನನ್ನ ಪಾಲಿಸಿ ಏನಂದರೆ, ನಾನು ಇನ್ಸ್ಟಾಗ್ರಾಮ್ ಆಗಲಿ ವಾಟ್ಸಪ್ ಸ್ಟೋರಿ ಆಗಲಿ ಯಾರ್ದು ಬರ್ಡೇದು ಕೂಡ ಹಾಕಲ್ಲ, ಪೋಸ್ಟ್ ಕೂಡ ಹಾಕಲ್ಲ, ಸ್ಟೋರಿ ಕೂಡ ಹಾಕಲ್ಲ. ಸೊ ನೀವೇನಾದರೂ ನನಗೆ ಇಂಪಾರ್ಟೆಂಟ್ ಆದರೆ ನಾನು ಖಂಡಿತ ಕಾಲ್ ಮಾಡಿ ನಿಮಗೆ ವಿಶ್ ಮಾಡ್ತೇನೆ. ಸಾಧ್ಯ ಆದರೆ ಮೀಟ್ ಮಾಡಿ ವಿಶ್ ಮಾಡ್ತೇನೆ. ಯಾಕೆಂದರೆ ಸ್ಟೋರಿ ಹಾಕಿ ಪೋಸ್ಟ್ ಹಾಕಿ ಅದರಲ್ಲಿ ಏನೋ ಒಂದು ನೆಮ್ಮದಿ ಇಲ್ಲ. ಯಾಕೆಂದರೆ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳ್ತಾ ಇದ್ದೇನೆ. ನನ್ನ ಚಾನಲ್ ಆಗಿರೋದ್ರಿಂದ ನಾನು ನನ್ನ ಒಪಿನಿಯನ್ಗಳನ್ನು ಹೇಳಬೇಕಾಗ್ತದೆ. ಸೊ ಇದು ನೀವು ಒಪ್ಪಬಹುದು, ಒಪ್ಪದೇ ಇರ್ಬೋದು, ಆಯಿತಾ. ಸೊ ನೀವು ಕೂಡ ಬೇಕಿದ್ರೆ ಒಮ್ಮೆ ಲೈಫಲ್ಲಿ ಟ್ರೈ ಮಾಡಿ. ಯಾಕೆಂದರೆ ನಾವು ಒಂದೇ ಮನೆಯಲ್ಲಿ ಇದ್ದರೂ ಕೂಡ ನಾವು ಸ್ಟೋರಿ ಹಾಕಿ ವಿಶ್ ಮಾಡ್ತೇವೆ, ಆದರೆ ನಾವು ಡೈರೆಕ್ಟ್ ಇದ್ದಾಗ ನಾವು ವಿಶೇ ಮಾಡಲ್ಲ. ಸೊ ಹಾಗಾಗಿ ವಾಟ್ಸಪ್ಪಲ್ಲಿ ಮಾತ್ರ ನಮ್ಮ ಸಂಬಂಧಗಳನ್ನು ಬೆಳೆಸೋದು ಬೇಡ, ರಿಯಲ್ ಲೈಫಲ್ಲಿ ಕೂಡ ಸಂಬಂಧಗಳು ಬೆಳೆಸಲಿ. ಸೊ ನೀವೇನಾದರೂ ಯಾರಿಗಾದರೂ ವಿಶ್ ಮಾಡಬೇಕಂತ ಆದರೆ ವಾಟ್ಸಪ್ ಸ್ಟೋರಿ ನಿಮಗೆ ಇದು ಹೇಳಿದ ಮೇಲೂ ಹಾಕಬೇಕಂತ ಆದರೆ ಖಂಡಿತ ಹಾಕಿ. ಅದು ಬಿಟ್ಟು ನಿಮಗೇನಾದರೂ ಟೈಮ್ ಇದ್ದರೆ ಖಂಡಿತ ಒಂದು ಕಾಲ್ ಮಾಡಿ ಬರ್ಡೇ ವಿಶ್ ಮಾಡಿ. ಹಾಗೆಯೇ ಸಾಧ್ಯ ಆದರೆ ಮೀಟ್ ಮಾಡಿ ಬರ್ಡೇ ವಿಶ್ ಮಾಡಿ ಅಂತ ಹೇಳ್ತೇನೆ.